ಅಧ್ಯಕ್ಷರು ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಕರ್ನಾಟಕ ಸಂಘಗಳ ಒಕ್ಕೂಟ, ದಯಮಾಡಿ ವೇದಿಕೆ ಮೇಲೆ ಬರಬೇಕಂತೇಳಿ ಕೇಳ್ಕೊಳ್ತೇವೆ. ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಎಂ ತಿಮ್ಮಯ್ಯನವರು ಇದೇ ಕಾರ್ಖಾನೆಯಲ್ಲಿ ಸುಮಾರು 3 ದಶಕಗಳ ಕಾಲ ಕೆಲಸ ಮಾಡಿ ಅವರು ಕನ್ನಡಕ್ಕಾಗಿ ತಮ್ಮ ತನು ಧನ ಮನ ಯಾವಾಗಲೂ ಅರ್ಪಿಸಿರ್ತಾರೆ. ಅವ್ರ ಹೆಸರಲ್ಲೇ ಎಂ ತಿಮ್ಮಯ್ಯ ವಿದ್ಯಾಚೇತನ ಪ್ರಶಸ್ತಿ ನಮ್ಮ ರೋಣದಲ್ಲಿ ಗದಗಲ್ಲಿ ಆ ಬಡ ಕುಟುಂಬದಲ್ಲಿ ಹುಟ್ಟಿರುವಂಥ 12 ಪದಕ ಚಿನ್ನದ ಪದಕ ಗೆದ್ದವರಂಥವ್ರಿಗೆ ಯಾವಾಗಲೂ ಅವರು ಬಡತನದಲ್ಲಿ ಬಂದವರಿಗೆ ಆಶಾ ಮನೋಭಾವವಾಗಿ ಕನ್ನಡದ ಯಾವುದೇ ಒಂದು ನೆಲ ಜಲ ಬಂದಲ್ಲಿ ಅವರು ಹೋರಾಟಕ್ಕೆ ಇಳಿತಾರೆ. ಆಮೇಲೆ ಇಂಥ ಸ್ನೇಹಜೀವಿ ಯಾರಾದರೂ ಕಷ್ಟ ಹೇಳ್ಕೊಂಡ್ರೆ ಅವರು ಕನ್ನಡಕ್ಕಾಗಿ ಎಲ್ಲ ಕೆಲಸವನ್ನು ಮಾಡ್ತಾರೆ. ನಮ್ಮ ಇಂದಿರಾನಗರಲ್ಲಿ ನಮ್ಮ ಕನ್ನಡ ಕೆಲಸಕ್ಕಾಗಿ ಒಂದು ಇದನ್ನೇ ವೇದಿಕೆನೇ ಬಿಟ್ಕೊಟ್ಟಿದ್ದಾರೆ, ಒಂದು ಮಹಡಿನ. ಅಂಥ ದೊಡ್ಡ ಮನಸ್ಸವರು ಅವರು ಯಾವುದೋ ಕಾಲ ನಿಮಿತ್ತ ಅವ್ರ ಜೊತೆ ಸಹೋದ್ಯೋಗಿಗಳು ಬಂದಿದ್ದಾರೆ, ಅವ್ರು ಹೋಗ್ಬೇಕಂತ ಅವಾಗಿಂದ ಕೇಳ್ಕೊತಾ ಇದ್ರು. ನಮ್ಮ ಕ್ಷಮೆ ಇರಲಿ ಅಂತ ಕೇಳ್ತಾ ಅವರಿಗೆ ನಾನು ಜಾಸ್ತಿ ಪರಿಚಯ ಮಾಡ್ಕೊಡಕ್ಕೆ ಆಗ್ತಾ ಇಲ್ಲ, ಅದಕ್ಕೂ ಕ್ಷಮಿಸ್ಲಿ. ದಯವಿಟ್ಟು ಅವರು ಪೂರ್ತಿ ಮಾತಾಡಿ ಹೋಗ್ಲಿ ಅಂತ ನಂದೊಂದು ಬೇಡಿಕೆ, ತಾವು ನಡೆಸ್ಕೊಡ್ಬೇಕಂತ ಹಿರಿಯರಲ್ಲಿ ಬೇಡ್ಕೊತಿದ್ದೀನಿ. ಬಂಧುಗಳೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ನಾನು ತುಂಬ ಮಾತಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಆದರೆ ಇವತ್ತು ನಾ ಮಾತನ್ನು ಕೇಳಿದ ಮೇಲೆ ಫ್ಯಾಕ್ಟ್ರಿಯ ಒಂದು ಇತಿಹಾಸ ಇದೆಲ್ಲ ಕೇಳಿದಾಗ ಮಾತಾಡಬೇಕಾ ಬೇಡ ಅಂತ ಯೋಚನೆ ಮಾಡ್ತೀನಿ. ಬಂಧುಗಳೇ, ನಾನು ಯಾಕೆ ಎಲ್ಲರೂ ಪರಿಚಯ ಮಾಡ್ಕೊಡೋಕೆ ಹೋಗಲ್ಲ, ಯಾಕೆಂದರೆ ಈಗಾಗಲೇ ಪರಿಚಯ ಎಲ್ಲ ನಿಮ್ಗೆ ಆಗಿರೋದ್ರಿಂದ ನಾನು ಇದು ITನಲ್ಲಿ 76ರಲ್ಲಿ ಸೇರಿದವನು, 95ರಲ್ಲಿ ಬಿಟ್ಟೆ. ಕೂತ್ಕೊಂಡು ಸಾರಿಗೆ ಹೇಳಿದೆ, ನಾನು 96ರಲ್ಲಿ 95ರಲ್ಲಿ ಬಿಟ್ಟದಂತ. ಬಂಧುಗಳೇ, ಇವತ್ತವರೆಗೂ ನಾನು ಬೆಳಗ್ಗೆ ಎದ್ದರೆ ನಮ್ಮ ತಂದೆ ತಾಯಿ ಫೋಟೋ ಮತ್ತು ನಮ್ಮ ITI ಮೋನೋಗ್ರಾಮ್ಗೆ ನಾನು ಕೈ ಮುಗಿಯೋದು. ಇದುವರೆಗೂ ನಾನು ದೇವಸ್ಥಾನಕ್ಕೂ ಹೋಗಿಲ್ಲ, ದೇವ್ರಿಗೂ ಕೈ ಮುಗಿಯಲ್ಲ. ಆದರೆ ಎರಡಕ್ಕೆ ಮಾತ್ರ ಇವತ್ತವರೆಗೂ ನನ್ನ ಜೀವನದಲ್ಲಿ ನನಗೆ 78 ವರ್ಷ ಒಂದು ತಂದೆ ತಾಯಿ ಒಂದು ITI ಮೋನೋಗ್ರಾಮ್ ಇಟ್ಕೊಂಡು ಅದಕ್ಕೆ ಕೈ ಮುಗಿತೇನೆ. ನಾನು ಕೆಲಸ ಮಾಡ್ತಾಯಿದ್ರೆ ಇವತ್ತವರೆಗೂ ನಾವು ಹಗಲು ರಾತ್ರಿ ಇಡೀ ಜೀವನ ಈ ಫ್ಯಾಕ್ಟ್ರಿಯಿಂದ ಬದುಕನ್ನು ಕಟ್ಕೊಂಡು ನಾನು ಮಾಡಿದ್ದೇನೆ. ಇದೇ ನಮ್ಮ ನಮ್ಮ ಸ್ನೇಹಿತರು ಒಬ್ಬರು ಬಂದಿದ್ದಾರೆ. ಅವರು ಈಗ ನಾನು ಮಾತಾಡ್ತಾ ಹೇಳಿದೆ ಅವ್ರಿಗೆ, ಏನಾಗಿದೆ ಅಂತಂದರೆ ಅವರು ಮನೆಯಲ್ಲಿ ಫೋಟೋ ಇಟ್ಕೊಂಡು ದೇವ್ರ ಮನೆಯಲ್ಲಿ ITIದು ಮುಂಭಾಗದ ಫೋಟೋ ಇಟ್ಟು ದೇವ್ರ ಪೂಜೆ ಮಾಡುವಾಗ ಅದಕ್ಕೂ ಪೂಜೆ ಮಾಡ್ತಾರೆ. ಬಂಧುಗಳೇ, ಯಾಕೆ ಅಂತಂದರೆ ನಾನು ಹೇಳೋದು 23,000 ಜನ ನಮ್ಮ ಇವ್ರು ಹೇಳಿದ್ರು 23,000 ಜನ ಕೆಲಸ ಮಾಡ್ತಿದ್ರು. ನಾನು ಇಲ್ಲಿ ಕೆಲಸ ಮಾಡ್ತೀನಿ, 23,000 ಜನ ಕೆಲಸ ಮಾಡ್ತಾ ಇದ್ದಂಥ ಜಾಗದಲ್ಲಿ ಇವತ್ತು ಬರೀ ಒಂದು 120,000 ಒಳಗಡೆ ಇದ್ದಾರೆ ಅಂತಂದರೆ ನೋವಾಗುತ್ತೆ. ಇದಕ್ಕೆಲ್ಲ ಕಾರಣ ನಾವೇ ಕಾರಣ ಅಂತ ನಾನು ಅದನ್ನು ಹೇಳ್ತೀನಿ. ಮತ್ತು ಇವತ್ತು ನಾನು ನಿಮಗೆಲ್ಲ ಗಮನಕ್ಕೆ ತರ್ತೀನಿ, ಇವತ್ತು ನೀವೇನು ಎಂಪ್ಲಾಯೀಸ್ ದುಡ್ದಿದ್ದೀರೋ, ಇವತ್ತು ಬೆಂಗಳೂರು ಬೆಳೆದಿದೆ ಅಂತ ಅಂದರೆ ಇಂಥ ITIಯಿಂದ. ಇವತ್ತು ಏನು ಕಾರ್ಮಿಕರು ಹಗಲು ರಾತ್ರಿ ಇಡೀ ಜೀವನಾನ ತೇದು ಕಷ್ಟಪಟ್ಟು, ಯಾಕೆಂದ್ರೆ ನಾನು ITIಲಿ ರ್ಯಾಕ್ವರಿಂಗಲ್ಲಿ ಇದ್ದೋ, ನಾನು 20 ವರ್ಷ ಕೆಲಸ ಮಾಡ್ತಾನೆ. ಪಾಪ ಆ ದುಡಿಮೆ ಮಾಡ್ತಾ ಇದ್ದವರು ನನ್ನ ಹತ್ರ ನೀಲ್ಕಂಠರಾವ್ ಅಂತ ಇಲ್ಲೇ ಕಾಲೋನಿಲ್ಲಿದ್ದರು. ಏನೇ ನೀಲ್ಕಂಠರಾವ್ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೆ ಅಂದರೆ, ಹಿಂದೆ ಬರೋ ಬೆವ್ರಿನಲ್ಲಿ ಸ್ನಾನ ಮಾಡುವುದು ಕಣ್ ಹೋಗಯ್ಯ, ನೀನೇ ಫ್ಯಾನ್ ಕೆಳಗಡೆ ಕೂತಿದ್ದ ಅಂದಾಗ ನಾನು ಸಾಫ್ಟ್ವೇರ್ ಫ್ಯಾನ್ ಕೆಳಗಡೆ ಇದ್ದು ಅವನು ಕೆಲಸ ಮಾಡುವಾಗ ಆ ಥರ ಹೇಳೋನು. ಇಡೀ ಜೀವನಾನ ಒಬ್ಬರು 2 ಕಾಲಿಗೆ ಕಾಫಿ ಬಂತು, ಸೂಪರ್ವೈಸರ್ ಹೇಳಿದ್ರೆ ಹೋಗಯ್ಯ ಕಾಫಿ ಕುಡಿಯೋಗ ಅಂತ ಅಂದ. ಆದರೆ 2-3 ಸರಿ ಹೇಳ್ತಾರೆ, ಅವ್ನು ಎದ್ದೋಗಿರಲಿಲ್ಲ. ಆಮೇಲೆ ಏನೇ ಎದ್ದೇ ಹೋಗಿಲ್ಲ, ಅವ್ರು ಎದ್ದೇಳಿಸೆ ಅಂತಂದರೆ ಪಾಪ ಸತ್ತೋಗಿದ್ದ ಇದೇ ರಾಕ್ವೇರಿಂಗಲ್ಲಿ. ಅಂದರೆ ಇಡೀ ಜೀವನನ ಇದಕ್ಕೆ ತ್ಯಾಗ ಮಾಡಿದಂಥವ್ರು. ಬಂಧುಗಳೇ, ಏನು ಅಷ್ಟು ಕಡಿಮೆಯಾಗಿ ಏನು ಮಾಡಿಲ್ಲ. ಬೆಂಗಳೂರು ಕನ್ನಡ ಉಳಿದಿದ್ರೆ ಅದು ITI HMT BL BEML ಇಂಥ ಕಾರ್ಮಿಕರಿಂದನೇ ಉಳಿದಿರೋದು. ಬೆಂಗಳೂರು ಬೆಳೆದಿದ್ರೆ ಅದು ITI HMT BL BEML ಈ ಥರ ಕಾರ್ಖಾನೆ ಕಾರ್ಮಿಕರನ್ನೇ ಬೆಂಗಳೂರು ಬೆಳೆದಿರೋದು. ಇವತ್ತು ಬೆಂಗಳೂರಲ್ಲಿ ಎಲ್ಲ ಬದುಕ್ತಾ ಇದ್ದಾರೆ, ಹೊರಗಡೆಯಿಂದ ಬಂದವರು ಬೇರೆಯವರು ಎಲ್ಲರೂ ಬದುಕುತ್ತಿದ್ದಾರೆ. ನಮ್ಮ MD ಸಾರ್ಗೆ ಕನ್ನಡ ಬರಲ್ಲ ಅಂತ ಪಾಪ ಇಂಗ್ಲೀಷ್ನಲ್ಲಿ ಅವರು ಮಾತಾಡಿದಾಗ ನನಗೆ ನೋವಾಯಿತು. ವಿಧಿ ಇಲ್ಲ, ಆ ಥರ ಸ್ಥಿತಿ ಇದೆ. ಆದರೆ ಇವತ್ತು ಬೆಂಗಳೂರು ಎಲ್ಲ ಬದುಕ್ತಿದ್ದಾರೆ, ಆದರೆ ಇಲ್ಲಿ ಬೆಂಗಳೂರು ಹುಟ್ಟು ಬೆಳೆದಂಥವ್ರು ಬದುಕ್ತಾ ಇಲ್ಲ. ಆದರೆ ಬೆಂಗಳೂರು ಬದುಕಿದ್ದು ಈ ITI HMT BL BEML ಇಂಥ ಕಾರ್ಖಾನೆಯಿಂದ ಬದುಕಿರೋವಂಥದ್ದು. ಬೆಂಗಳೂರಿಗೆ ಕನ್ನಡ ಉಳಿದಿದ್ರೆ ಇಂಥ ಕಾರ್ಮಿಕರಿಂದ ಉಳಿದಿರೋವಂಥದ್ದು. ಬಂಧುಗಳೇ, ಈ ಥರ ಆಗಿ ಇದನ್ನು ಇದು ಮಾಡಿದರೆ ಮತ್ತು ಏನು ಕನ್ನಡ ಉಳಿದಿದೆ ಅಂತ ಹೇಳೋದಕ್ಕೆ ನಾನು ಒಂದು ಮಾತು ಹೇಳ್ತೀನಿ. ಇದೇ ITIನಲ್ಲಿ ನಾವು ಹಿಂದೆ ತಮಿಳಿನ ಮಯ ಆಗಿದ್ದಾಗ ಅಂತಾಗ, ಈಗಿಲ್ಲ ಬಿಡಿ, ಆಗ ಮಯ ಆಗಿದ್ದಂಥ ಕಾಲದಲ್ಲಿ 17 ಜನ ಕಾರ್ಮಿಕರು ಸಸ್ಪೆಂಡ್ ಆದರು. ತಮಗೆಲ್ಲ ಗೊತ್ತಿದೆ. 17 ಜನ ನಮ್ಮ ಸ್ನೇಹಿತರು ಒಬ್ಬ ಇಲ್ಲೇ ಬಂದಿದ್ದಾರೆ, ಅವರು ಸ್ವಲ್ಪದಲ್ಲಿ ಬಚಾವಾದರು. 17 ಜನ ಕಾರ್ಮಿಕರು ಸಸ್ಪೆಂಡ್ ಆದರು ಕನ್ನಡಕ್ಕಾಗಿ ಹೋರಾಟ ಮಾಡಿ. ಅದಕ್ಕೆ ಪುರಾವೆ ಇದೆ. ಅದರಿಂದ ಕನ್ನಡ ಉಳಿದು ಬೆಳೆಸಿರೋವಂಥದ್ದು ನಮ್ಮ ಇದರಿಂದ. ಮತ್ತು ಇವತ್ತು ಏನು ನಾವು ಹಗಲು ರಾತ್ರಿ ಫ್ಯಾಕ್ಟ್ರಿನ ದೇವಸ್ಥಾನ ಅಂತ ನಾನು ತಿಳ್ಕೊಂಡಿರೋದು. ಇದನ್ನು ಫ್ಯಾಕ್ಟ್ರಿ ಅಂತ ನಾನು ತಿಳ್ಕೊಂಡಿಲ್ಲ, ದೇವಸ್ಥಾನ ಅಂತ ತಿಳ್ಕೊಂಡೆ.
ಕಾರ್ಖಾನೆ ತುಂಬ ಕಷ್ಟಪಟ್ಟು ಈಗ ಇದನ್ನು ಕಟ್ಟು ಉಳಿಸಿದ್ದಾರೆ. ಇವತ್ತು ನಮ್ಮ ಸ್ನೇಹಿತರು ಬೆಳಿಗ್ಗೆ ನಾನು ಕೆಲಸ ಮಾಡ್ತಿದ್ದಾಗ 80ರಲ್ಲಿ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ 6 ಬಂದರೆ 2 ಕಾಲು 2 ಪಂಚ್ ಮಾಡಿ ತಿರ್ಗಿ 10 ಪಂಚ್ ಮಾಡಿ ತಿರ್ಗಿ ಬೆಳಿಗ್ಗೆ 6 ಹೋಗ್ತಾ ಇದ್ದಂಥ ಒಂದು ಕಾಲ. ಏನಂದ್ರೆ ಇಡೀ ವಿಶ್ವಕ್ಕೆ ಆಗಿರ್ಬೋದು, ಅದು ಭಾರತಕ್ಕಂತೂ ನಮ್ಮ ಟೆಲಿಫೋನ್ ಬಿಟ್ಟರೆ ಬೇರೆ ಏನಿರಲೇ ಇಲ್ಲ. ಅದು ನಮ್ಮದು ಮನೋಪಾಲಿ ಮಾಡ್ಕೊಂಡಿದ್ದು, ನಾವು ಮಾಡಿ ಕೊಟ್ಟರೆ ಅಲ್ಲಿ ಉಂಟು. ಎಷ್ಟೋ ಸರಿ ನಾನು ರಾಕ್ವೇರಿಂಗ್ಲಿ ಇದ್ದಾಗ ಪ್ರೈಮ್ ಮಿನಿಸ್ಟ್ರು ಇಂದಿರಾ ಗಾಂಧಿ ಅವರು ಫೋನ್ ಮಾಡಿದಾರಪ್ಪ, ಎಲ್ಲೋ ಫ್ಲಡ್ ಆಗಿದೆ ಅಂತೆ, ಅಲ್ಲಿ ರ್ಯಾಕ್ ಇದಾಗಿಲ್ಲ, ದಯವಿಟ್ಟು ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅಂಥವ್ರು. MD ಬಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋರು ರ್ಯಾಕ್ವೇರಿಂಗಲ್ಲಿ, ನಮ್ಮ ಏನು ಸೂಪರ್ವೈಸರು ಬೇರೆ ಇದ್ದವ್ರಿಗೆ. ಆ ಥರ ನಮ್ಮ ಫ್ಯಾಕ್ಟ್ರಿಲಿ ಮಾಡಿದಂಥ ಟೆಲಿಫೋನೇ ಇಡೀ ಭಾರತದಲ್ಲಿ ಇದ್ದಂಥದ್ದು, ಮಾತಾಡ್ತಾ ಇದ್ದಂಥದ್ದು. ಅಂಥ ಒಂದು ಫ್ಯಾಕ್ಟ್ರಿನಲ್ಲಿ ಇವತ್ತಿಂಥ ಸ್ಥಿತಿಗೆ ಬಂದಿದ್ದೆ, ಅದಕ್ಕೆ ನಾವು ಕಾರಣ ಇದ್ದೀವಿ ಬಂಧುಗಳೇ. ಯಾಕೆ ಅಂತಂದರೆ ನಾವು ಇವಾಗ ರೈತರು ಹೋರಾಟ ಮಾಡೋದು ಡೆಲ್ಲಿನಲ್ಲಿ 3 ವರ್ಷನ 4 ವರ್ಷನ ನಿರಂತರವಾಗಿ ಬನ್ನಿ, ನಾವಿದ್ದೀವಿ, ಒಕ್ಕೂಟ ಇದೆ ನಮ್ಮ. ನಾನು ಇದಾದ ಮೇಲೆ ನೋಡಿ, ಇಲ್ಲಿ ನಾನು ಕಾರ್ಮಿಕ ಆಗಿದ್ದಾಗ ಕನ್ನಡ MA ಪಾಸ್ ಮಾಡಿದೆ, ಇದೇ ರಾಜ್ಯೋತ್ಸವ ಸನ್ಮಾನ ಮಾಡಿದ್ರು, ಇದೇ MA ಮಾಡಿದ್ಮೇಲೆ 2 ಸಾರಿ MLA ನಿಂತಿದ್ದೆ ನಾನು ಬಿನ್ನಿಪೇಟೆ ಕ್ಷೇತ್ರಕ್ಕೆ. ಏನೋ BJPಯಿಂದ 2 ಸಾರಿ MLAಗೆ ಕಂಟೆಸ್ಟ್ ಮಾಡಿದೆ, ಅವಾಗ ಅವಕಾಶ ಇತ್ತು. ತಿರ್ಗಾ ಬಂದೆ. ನನ್ನ ಹೆಂಡತಿ, ನನ್ನ ಮಕ್ಕಳಾಗಲಿ, ನಮ್ಮ ಸಂಸಾರ ಕುಟುಂಬ ಎಲ್ಲ ಬದುಕಿರುವಂಥದ್ದು ಈ ಫ್ಯಾಕ್ಟ್ರಿಯಿಂದ. ಇಡೀ 23,000 ಜನ ಕಾರ್ಮಿಕರು, 60,000 ಜನ ಆನ್ಸಿಲರಿ, ಒಟ್ಟು 1 ಲಕ್ಷ ಜನ ಇಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಂಥ. ಅದರಿಂದ ಇವತ್ತು ನಾವು ಯಾರಿಗೆ ಹೆದರಬೇಕಾದಂತಿಲ್ಲ. ಯಾವನೋ ಕೆಲಸಕ್ಕೆ ಬರ್ದವನು ಬೇರೆ ಅವರು 60,000 70,000 ಕೋಟಿ ಸಾಲ ತೊಗೊಂಡು ಟೋಪಿ ಆಗ್ತಾ ಇದ್ದಾರೆ. ಆದರೆ ನಾವೆಲ್ಲ ಸೇರಿ ಹಗಲು ರಾತ್ರಿ ಬನ್ನಿ, ನಾನಿದ್ದೀನಿ, ನಮ್ಮದು ಕೈಗಾರಿಕೆ ಮತ್ತು ವಾಣಿಜ್ಯೋದ್ಯಮ ಕನ್ನಡ ಸಂಘಗಳ ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀವಿ. ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಕಾರ್ಮಿಕರಿಗಾಗಿ ಕೆಲಸ ಮಾಡ್ತಿರೋಂಥದ್ದು. ಇವಾಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಬಡವರು ಇರೋವಂಥವ್ರಿಗೆ ಆ ಸ್ಕಾಲರ್ಶಿಪ್ ಕೊಡೋಂಥದ್ದು, ಬೇರೆ ಕೊಡೋವಂಥದ್ದು ಮಾಡ್ತಾ ಇದ್ದೀವಿ ಬಂಧುಗಳೇ. ಅದರಿಂದ ನಾವು ನಿರಂತರ ಹೋರಾಟ ಮಾಡೋಣ. ನನಗೆ ಕುಮಾರಸ್ವಾಮಿ ಅವರು ಪರಿಚಯ ಇದೆ, ನಮ್ಮ MP ಬೇರೆಯವ್ರ ಪರಿಚಯ ಇದೆ. 28 ಜನ MPಗಳು ಏನು ಮಾಡ್ತಾರೆ ನಾವು ಕೇಳಬೇಕು. ಬರೀ ನಾವಿಲ್ಲಿ ಇದನ್ನ ಹೇಳೋದಲ್ಲ, ಅವ್ರನ್ನ ಏನಕ್ಕೆ ಇಂಥ ಒಂದು ಫ್ಯಾಕ್ಟ್ರಿಯಲ್ಲಿ ಇಷ್ಟೆಲ್ಲ ತುಳಿದು ನೀವೆತ್ತೆಲ್ಲ ಮುಂದೆ ಬಂದಿದ್ದೀರಾ. ಇವತ್ತು 28 ಜನ MPಗಳಿದ್ದಾರೆ ಅಂದರೆ ಅದು ITI ಕಾರಣ ಇದೆ, HMD ಕಾರಣ ಇದೆ, HL ಕಾರಣ ಇದೆ. ಇದನ್ನೆಲ್ಲ ಯಾಕೆ ಇದು ಮಾಡ್ತಿದ್ದೀರಾ? ಉತ್ತರ ಭಾರತ ದಕ್ಷಿಣ ಭಾರತ ಈಗೆಲ್ಲ ಮಾಡ್ತೀರಾ ಅಂತೇಳಿ ಕೇಳೋವಂಥದ್ದು ನಾವು ಬರಬೇಕಾಗಿದೆ ಬಂಧುಗಳೇ. ಇದಕ್ಕಾಗಿ ನಾವೆಲ್ಲ ಹೋರಾಟ ಮಾಡೋಣ. ಮತ್ತು ಇವತ್ತು ಏನು ನಮ್ಮ ರಾಜೇಶ್ ರೈ ಅವರು ಇದ್ದಾರೆ, ತುಂಬ ಕೆಲಸ ಮಾಡ್ತಾರೆ ಅಂತ ಇಷ್ಟೊತ್ತವರೆಗೂ ನಮ್ಮವ್ರು ಹೇಳಿದ್ರು. ಯಾರು ಅದು ಮಾಡಬೇಕು. ಮೇಡಮ್ ಅವರು, ಜಯಂತಿ ಮೇಡಮ್ ಅವರು ಪಾಪ ಆಗಲೇ ರಾಜ್ಯೋತ್ಸವಕ್ಕೆ ಹೋರಾಟ ಮಾಡಿದರೆ, ಕನ್ನಡ ಉಳಿದ್ರೆ ಬೆಳೆದ್ರೆ ನಾವೆಲ್ಲ ಬದುಕು, ಇಲ್ಲ ಅಂತಂದರೆ ಬದುಕಿಲ್ಲ. ಆದರೆ ಇವತ್ತು ಕನ್ನಡ ಸ್ಥಿತಿ ಏನಾಗಿದೆ ಅಂತ ತಮಗೆಲ್ಲ ಗೊತ್ತಿದೆ. ಉಳಿಸಿ ಬೆಳೆಸೋದಕ್ಕೋಸ್ಕರ ನಾವೆಲ್ಲ ಕಷ್ಟಪಡಬೇಕು ಅಂತೇಳಿ. ಮತ್ತು ಈ ಕೈಗಾರಿಕೆ ವಾಣಿಜ್ಯೋದ್ಯಮ ಕನ್ನಡ ಸಂಘಗಳ ಒಕ್ಕೂಟ ಸುಮಾರು 70 ಅಂಗಸಂಸ್ಥೆ ಇದೆ ನಮ್ಮದು. ITI ಇದೆ, HMT, BL, BEML ಅಂತೇಳಿ 70 ನಮ್ಮ ಸಂಸ್ಥೆ ನಮ್ಮ ಒಕ್ಕೂಟದಲ್ಲಿದೆ. ನಾವು 70 ಸಂಸ್ಥೆನ ಕಟ್ಕೊಂಡು ನಿರಂತರವಾಗಿ ಪ್ರಭಾಕರ್ ರೆಡ್ಡಿ ಅಧ್ಯಕ್ಷ ಆಗಿದ್ರು. ಅವ್ರಾದ ನಂತರ ನಾನು ಅಧ್ಯಕ್ಷತೆ ವಹಿಸ್ಕೊಂಡು ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆಲಿ ನಾವಿದ್ದೀವಿ. ಈ ಫ್ಯಾಕ್ಟ್ರಿ ಉಳಿಸಿ ಬೆಳೆಸೋದ್ರೊಳಗೆ ನಮ್ಮ ಕರ್ತವ್ಯ ಇದೆ. ನಾವು ಅನ್ನ ತಿಂದಿದ್ದೀವಿ, ಬದುಕಿದ್ದೀವಿ. ಈ ಥರ ಬದುಕಿರುವಂಥವ್ರು ಇವತ್ತು ನಮ್ಮವರು 100 ಜನ ಇದ್ದಾರೆ, 1000 ಜನ ಇದ್ದಾರೆ, ಲಕ್ಷಾಂತರ ಜನ. ಒಂದು ಕೂಗು ಹಾಕಿದ್ರೆ ಬರ್ತಾರೆ. ನಾನು ಈ ITI ಬಗ್ಗೆ ಒಂದು ಪುಸ್ತಕ ಬರೆದು ಎಲ್ಲ ಕಡೆನೂ ಒಬ್ಬ ಮಿನಿಸ್ಟ್ರಿ ಕರೆದು ಬಿಡುಗಡೆ ಮಾಡಬೇಕು ಅಂತಿದೆ. ಹುಟ್ಟು ಬೆಳಗ್ಗೆ 48ರಲ್ಲಿ ಅಂತ ಹೇಳಿದ್ರು ನಮ್ಮ ಸ್ನೇಹಿತರು. ಅದನ್ನು ಬೆಳವಣಿಗೆ ಮಾಡಬೇಕು ಅಂತ ಇದ್ದೀವಿ ಬಂಧುಗಳೇ. ಹಾಗಾಗಿ ಇವತ್ತು ನಾನು ಬಂದಿದ್ದೇನೆ. ನಿಮಗೆ ಸತ್ಯ ಒಂದು ಹೇಳ್ತಾ ಇದ್ದೇನೆ. ನಿರಂತರವಾಗಿ ಈ ಫ್ಯಾಕ್ಟ್ರಿ 5,000 ಜನ ಅಂತ ನಮ್ಮವ್ರು ಹೇಳಿದ್ರು. 5,000 ಜನರವರು ಕೆಲಸ ಮಾಡೋಕ್ಕೆ ಬೇಡ, 23,000 ಜನ ಕೆಲಸ ಮಾಡಬೇಕು. ಬೆಂಗಳೂರು ಬೆಳೆದಿದೆ, ಮತ್ತು ಭಾರತ ಬೆಳೆದಿದೆ, ಮತ್ತು ಇಷ್ಟೊಂದಿದೆ. ಏನು ಸವಲತ್ತಿನಲ್ಲಿ ಇದನ್ನ ನಮಗೆ 1000 ಕೋಟಿ ಕೊಡುವಂಥದ್ದು ಏನು ದೊಡ್ಡದಲ್ಲ. ಆದರೆ ನಮ್ಮ ಮಗು ಅಳದೆ ಯಾರೂ ಹಾಲು ಕೊಡಲ್ಲ, ನಾವು ಅದನ್ನು ಹತ್ತಿರನೇ ಹಾಲು ಕೊಡುವಂಥದ್ದು. ಆದ್ದರಿಂದ ನಾವು ಹೋರಾಟ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಇದೆ. ನಿಮ್ಮ ಜೊತೆಲಿ ನಾವಿದ್ದೀವಿ. ಫ್ಯಾಕ್ಟ್ರಿನ ಮೊದಲ ಸ್ಥಿತಿಗೆ 80 ಸ್ಥಿತಿಗೆ ತೊಗೊಂಡು ಬರೋಣ ಅಂತೇಳಿ ಇನ್ನೂ ಬೇಕಾದಷ್ಟು ಮಾತಾಡೋದಿಂತು ಕಾರ್ಯಕ್ರಮಗಳಿದೆ, ಬೇರೆ ಮಾತಾಡೋರಿದೆ. ಮುಂದೆ ಒಂದು ಸರಿ ಬರ್ತೀನಿ, ಬಂದು ನಿಮ್ಮ ಜೊತೆಲ್ಲ ಕೂತ್ಕೊಂಡು ಯೂನಿಯನ್ ನಮ್ಮವರು ಎಲ್ಲ ಮಾತಾಡೋರ ಜೊತೆಲಿ ಕೂತ್ಕೊಂಡು ಮಾತಾಡಿ ಇದನ್ನು ಹೇಗೆ ಬೆಳವಣಿಗೆ ಆಗಬೇಕು, ಪುನರ್ಜೀವನಕ್ಕೆ ನಾವು 80ರ ದಶಕಕ್ಕೆ ತೊಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡೋಣ. ಹಾಗೆ ಆಗುತ್ತೆ. ಇಲ್ಲಿ ಆಸ್ತಿ ಮಾರೋದು ಅಂತದ್ದು ನೋವಾಯಿತು. ಯಾರೋ ಪುಣ್ಯಾತ್ಮರು ಆ ಕಾಲದಲ್ಲಿ ಮಾಡಿದ್ದಾರೆ. ಇವತ್ತು ನಾವು ಮಾರಿ ಅದರಲ್ಲಿ ದುಡ್ಡು ತೊಗೊಂಡೋದು ಅಂತಂದರೆ ಅದಲ್ಲ. ಏನೀಗ ದರಿದ್ರ ಬಂದಿರೋದು ಸರ್ಕಾರಕ್ಕೆ ಕೋಟಿ ಆಸ್ತಿ, ಬೇರೆ ಹಣ ಸಂಪತ್ತು ಸವಲತ್ತಿದೆ. ಇವತ್ತು ನಾವು ಇಡೀ ಬೆಂಗಳೂರು ಒಳಗಡೆ ಕೋಟಿ ಕೊಟ್ಟಿದೆ. ಕರ್ನಾಟಕ ಸರ್ಕಾರನೇ ಒಂದು 5,000 ಕೋಟಿ ಕೊಡ್ಬೋದು ವರ್ಷಕ್ಕೆ, ಮಾಡಿರಿ ಬೆಳೀಲಿ ಅಂತ. ಇದಕ್ಕೆ ನಮ್ಮ ಸಹಕಾರ ನೀಡಬೇಕು ಅಂತೇಳಿ ನೀವು ನನ್ನನ್ನು ಕರೆದು ಒಬ್ಬ ಎಂಪ್ಲಾಯ್ ಆಗಿ ಈ ಇದರಲ್ಲಿ ಅನ್ನ ತಿಂದಂಥವನು, ಈ ಕ್ಯಾಂಟೀನಲ್ಲಿ ಊಟ ಮಾಡಿದಂಥವನು, ಎಷ್ಟು ಹೇಳಿದ್ರು ಕಡಿಮೆನೆ. ಒಂದು ದಿವಸ ಬೇಕಾದರೆ ಇದ್ರ ಬಗ್ಗೆ ITI ಬಗ್ಗೆ ಮಾತಾಡ್ತೀನಿ ಬಂಧುಗಳೇ. ಯಾವುದೋ ಪುಣ್ಯ ಇರಬೇಕು. ನೀವೆಲ್ಲ ಇಲ್ಲಿ ಕಾರ್ಮಿಕರು ಇದ್ದೀರಲ್ಲ, ನೀವು ದಯವಿಟ್ಟು ಹೇಳ್ತೀನಿ, ಯಾವುದೋ ಜನ್ಮದ ಪುಣ್ಯ ಇಲ್ಲಿ ನಾವು ಕಾರ್ಮಿಕರ ಕೆಲಸ ಮಾಡ್ತಾ ಇರೋವಂಥದ್ದು.
ಬೇರೆ ಯಾರಿಗೂ ಈಗ ಸಿಗ್ಲಾರ್ದು. ಇಡೀ ಬೆಂಗಳೂರಿನೊಳಗೆ ನಾನು ತಿಳಿದಂಗೆ 2 ಕೋಟಿ ಜನ ಇದ್ದಾರೆ. ಆದರೆ ಇಲ್ಲಿ 120 ಜನ ಇದ್ರು ಅವ್ರು ಪುಣ್ಯವಂತರೆ. ಯಾವುದೋ ಜನ ಪುಣ್ಯ ಇದೆ ಏನು ಮಾಡ್ತಾ ಇರೋದು. ಈ ಜಾಗ ನೆಲ ಅಂತದು. ಅದರಿಂದ ಪುಣ್ಯಾತ್ಮರು ಒಳ್ಳೆಯವರು ಇಲ್ಲಿ ಪಾಯ ಹಾಕಿದ್ದಾರೆ, ಬೆಳೆದಿದೆ, ಬೆಳೆಯುತ್ತೆ. ನಾವು ಅದನ್ನ ತಿಳ್ಕೊಳ್ಳೋದು ಬೇಡ. ಇವತ್ತೆಲ್ಲ ಹೇಳ್ತಾರೆ ಕನ್ನಡ ಹಾಗಾಗಿದೆ ಹೀಗಾಗಿದೆ, ಕನ್ನಡ ಉಳಿಯುತ್ತೆ. ಅದೇ ಥರ ITI ಕೂಡ ಉಳಿಯುತ್ತೆ ಅಂತೇಳಿ ನೀವು ಕರೆದು ನನಗೆ ಈ ಪ್ರೀತಿ ತೋರಿಸಿಗೆ ಧನ್ಯವಾದ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೆ. ಧನ್ಯವಾದಗಳು. ಕೈಗಾರಿಕಾ ಕನ್ನಡ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಎಂ ತಿಮ್ಮಯ್ಯ ಅವರಿಗೆ. ಈಗ ಅವರಿಗೆ ಕಾರ್ಖಾನೆಯ ನೃತ್ಯ ಇರುತ್ತದೆ. ಇವಾಗ ದಯಮಾಡಿ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಮುಂದೆ ಬರಬೇಕು. ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಎಂ ತಿಮ್ಮಯ್ಯ ಅವರಿಗೆ